ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಪದಾರ್ಥ ಇದ್ದರೆ ಸಾಕು, ಎಷ್ಟೇ ಬಿಳಿಯಾಗಿರುವಂಥ ಕೂದಲನ್ನಾದರೂ ಕ್ಷಣ ಮಾತ್ರದಲ್ಲಿ ಇದು ಕಪ್ಪಾಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ನಾವು ಗಂಟೆಗಟ್ಟಲೆ ನೆನೆಸಿಡಬೇಕು ಅನ್ನೋವಂಥ ಸಮಸ್ಯೆ ಇಲ್ಲ. ಒಂದು 10 ನಿಮಿಷದಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು ಅಂದ್ಕೊಂಡಂಥ ಒಂದು 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿಕೊಂಡು ನಮ್ಮ ವೈಟ್ ಹೇರ್ಸಿನ ಮೇಲೆ ಈ ಒಂದು ಡೈಯನ್ನು ಹಚ್ಕೊಳ್ಳೋದ್ರಿಂದ ಕಾಡಿಗೆಯಷ್ಟು ಕಪ್ಪು ಬಣ್ಣಕ್ಕೆ ಬರುತ್ತೆ. ನಮ್ಮ ಕೂದಲು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು, ಜೊತೆಗೆ ಹೇರ್ ಗ್ರೋತನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹೇರ್ ಲಾಸನ್ನು ತಡೆಗಟ್ಕೊಳ್ಬೋದು. ಜೊತೆಗೆ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಪದೇ ಪದೇ ಡೈ ಹಚ್ಚುವಂಥ ಅವಶ್ಯಕತೆ ಬರೋದಿಲ್ಲ. ಒಮ್ಮೆ ಹಚ್ಚಿದ್ರೆ ಸಾಕಷ್ಟು ತಿಂಗಳವರೆಗೂ ಇದು ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿ ಇಡುವಂಥ ಕೆಲಸವನ್ನು ಮಾಡುತ್ತೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೋಮ್ ಮೇಡ್ ಹೇರ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ದಾಳಿಂಬೆ ಹಣ್ಣಿನ ಸಿಪ್ಪೆ. ಹೌದು ಸ್ನೇಹಿತರೆ, ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಈ ಒಂದು ಡೈಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಇದು ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡುತ್ತೆ, ಗ್ರೋತನ್ನು ಹೆಚ್ಚಿಸುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದನ್ನು ಇಂಪ್ರೂವ್ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೆ ಉದುರೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದರ ಒಂದು ಬಣ್ಣ ಏನಿರುತ್ತೆ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಮೆಂತೆ ಮತ್ತು ಕಲೋಂಜಿ ಸೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತೆ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಹೇರ್ ಲಾಸನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಯಾರಿಗೆ ತುಂಬ ಚಿಕ್ಕ ಏಜಿಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ 1 ಟೀ ಸ್ಪೂನಷ್ಟು ಕಲೋಂಜಿ ಅಥವಾ ಕಪ್ಪು ಜೀರಿಗೆ ಅಂತೇಳಿ ಕರಿತೀವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ನಮ್ಮ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ನೋಡಿ, ನಾನು ತೊಗೊಂಡಿರುವಂಥ ಮೆಂತೆ ಮತ್ತು ಕಲೋಂಜಿ ಸೀಡ್ಸ್ ಏನಿತ್ತು ಅದನ್ನು ಈ ರೀತಿ ಪೌಡರ್ ಮಾಡಿ ನಾವೇನು ಮೊದಲೇ ದಾಳಿಂಬೆ ಸಿಪ್ಪೆ ಹಾಕ್ಕೊಂಡಿದ್ವಲ್ಲ ಆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕಾಫಿ ಪೌಡರ್ನಲ್ಲಿ ಕೆಫೇನ್ ಅಂಶ ಇರುತ್ತೆ. ಇದು ಸಹಿತವಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಗ್ರೋತ್ ಹೆಚ್ಚಾಗುತ್ತೆ. ಜೊತೆಗೆ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಬಣ್ಣವನ್ನು ಕೂದಲಿಗೆ ನೀಡೋದ್ರ ಜೊತೆಗೆ ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಹೊಳಪನ್ನು ಕೂದಲು ಪಡಿತಾ ಹೋಗುತ್ತೆ. ಹಾಗಾಗಿ ಕಾಫಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು. ಒಂದು 5 ರಿಂದ 6 ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಂದು ಮಿಶ್ರಣವನ್ನು ಶೋಧಿಸ್ಕೊಳ್ಬೇಕು, ಅಂದರೆ ಸಪ್ರೇಟ್ ಮಾಡ್ಕೊಳ್ಬೇಕು. ಆ ಡಿಕಾಕ್ಷನ್ ರೀತಿ ಏನಾಗಿರುತ್ತೆ ಅದನ್ನು ಮತ್ತು ಈ ಸಿಪ್ಪೆಗಳನ್ನು ಸಪ್ರೇಟ್ ಮಾಡಿ ಈ ಒಂದು ಮಿಶ್ರಣವನ್ನು ತೆಗೆದಿಟ್ಕೊಳ್ಬೇಕು. ನೋಡಿ, ನಮ್ಮ ಡಿಕಾಕ್ಷನ್ನು ರೆಡಿಯಾಗಿದೆ. ಇದನ್ನು ಒಂದು ಕಡೆ ಇಟ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿದ್ದೀನಿ. ನಂತರ ಅದರಲ್ಲಿ ನಾನು ಒಂದು 4 ಟೀ ಸ್ಪೂನ್ ಆಗೋಷ್ಟು ಇಂಡಿಗೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಡಿಗೋ ಪೌಡರ್ ಕೂಡ ಅಷ್ಟೇ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡುತ್ತೆ. ಇನ್ನು ಯಾರಿಗೆ ತುಂಬ ಹೇರ್ ಡ್ಯಾಮೇಜ್ ಆಗಿದೆ, ಹೇರ್ ಡ್ಯಾಮೇಜ್ ಆಗ್ತಾ ಇದೆ ಅಂತನೋರು ಅದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಇದರೊಟ್ಟಿಗೆ 1 ಟೀ ಸ್ಪೂನಷ್ಟು ನಲ್ಲಿಕಾಯಿ ಪೌಡರು, ಅದರೊಟ್ಟಿಗೆ ಒಂದು 2 ಟೀ ಸ್ಪೂನಷ್ಟು ಮೆಹಂದಿ ಪೌಡರನ್ನು ಸೇರಿಸ್ಕೊಂಡ್ರೆ ತುಂಬ ಹೇರ್ ಡ್ಯಾಮೇಜ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ನಮಗೆ ತುಂಬ ವೈಟ್ ಹೇರ್ಸ್ ಇದೆ, ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಡೈಯನ್ನು ರೆಡಿ ಮಾಡ್ಕೊಳ್ಬೇಕು ಅಂದರೆ ಇದಷ್ಟು ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ತೊಗೊಂಡಿರುವಂಥ ಇಂಡಿಗೋ ಪೌಡರ್ ಏನಿತ್ತು ಅದನ್ನು ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಡಿಕಾಕ್ಷನ್ ಏನಿತ್ತು ಅದನ್ನು ಸ್ವಲ್ಪ ಅಂದರೆ ಬೆಚ್ಚಗಿರಬೇಕು, ಬಿಸಿಯಾಗಿರುವಂಥ ಈ ಒಂದು ಡಿಕಾಕ್ಷನನ್ನು ಹಾಕಿಬಿಟ್ಟೇ ನಾವು ಈ ಒಂದು ಪೌಡರನ್ನು ಕಲಿಸ್ಕೊಳ್ಬೇಕು. ಬಿಸಿ ಇರೋವಂಥ ಈ ಒಂದು ಡಿಕಾಕ್ಷನನ್ನು ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಹಾಕ್ಕೊಂಡು ಗಂಟುಗಳಿರಬಾರ್ದು, ಜೊತೆಗೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ನಮಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಆ ರೀತಿ ಒಂದು ಹದದಲ್ಲಿ ಈ ಒಂದು ಮಿಶ್ರಣವನ್ನು ಕಲಸಿಟ್ಕೊಳ್ಬೇಕು. ಇನ್ನು ಕೆಲವೊಬ್ರು ಅಂತಾರೆ ನಾವು ಇಂಡಿಗೋ ಪೌಡರನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದು ಕೆಮಿಕಲ್ ಪ್ರಾಡಕ್ಟ್ ಆಗಿರುತ್ತೆ, ಇದರಿಂದ ಕೂದಲು ಉದುರುತ್ತೆ, ಜೊತೆಗೆ ತುಂಬ ಒರಟಾಗುತ್ತೆ, ರಫ್ ಆಗುತ್ತೆ ಅಂಥೇಳಿ. ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಇದು ನಮಗೆ ಮೆಹಂದಿಯ ರೀತಿಯಾಗಿ ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಪೌಡರ್ ಆಗಿರುತ್ತೋ ಅದೇ ರೀತಿಯಾಗಿ ಇದು ಸಹಿತವಾಗಿ ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಪೌಡರ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಪದಾರ್ಥ ಇರೋದಿಲ್ಲ. ನಾವು ಮೆಹಂದಿ ಹಚ್ಕೊಂಡಾಗ ಕೂದಲು ಆರೆಂಜ್ ಅಥವಾ ರೆಡ್ ಆಗುತ್ತಲ್ಲ, ಅದೇ ರೀತಿ
ರೀತಿಯಾಗಿ ಈ ಒಂದು ಇಂಡಿಗೋ ಹಚ್ಕೊಂಡಾಗ ನಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ಬರುತ್ತೆ. ಹಾಗಾಗಿ ಇದು ಕೆಮಿಕಲ್ ಪದಾರ್ಥ ಅಲ್ಲ, ತುಂಬ ನ್ಯಾಚುರಲ್ ಆಗಿರುವಂಥ ಒಂದು ಪೌಡರ್ ಆಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಖಂಡಿತವಾಗ್ಲೂ ಆಗೋದಿಲ್ಲ. ಜೊತೆಗೆ ಇದನ್ನು ನಾವು ಫಸ್ಟು ಅಪ್ಲೈ ಮಾಡಿ ಹೇರ್ ವಾಶ್ ಏನು ಮಾಡ್ತೀವಿ ಆ ಸಮಯದಲ್ಲಿ ಕೂದಲು ಸ್ವಲ್ಪ ರಫ್ ಆಗಿರುತ್ತೆ. ನಂತರ ನಾವು ಎಣ್ಣೆ ಅಪ್ಲೈ ಮಾಡಿ ಹೇರ್ ವಾಶ್ ಏನು ಮಾಡ್ತೀವಿ ಶಾಂಪೂ ಹಾಕಿಬಿಟ್ಟು ನಂತರ ಕೂದಲು ಮಾಮೂಲಿ ರೀತಿ ಆಗುತ್ತೆ. ಯಾಕಂದರೆ ಇದರ ಒಂದು ಅಂಶ ನಮ್ಮ ತಲೆಯಲ್ಲಿ ಇರೋದ್ರಿಂದ ಕೂದಲು ಸ್ವಲ್ಪ ಒರಟಾಗಿದೆ ಅಥವಾ ರಫ್ ಆಗಿದೆ ಅಂತ ಅನಿಸುತ್ತೆ. ಅಷ್ಟನ್ನು ಬಿಟ್ಟರೆ ಖಂಡಿತವಾಗ್ಲೂ ನಂತರ ನಾವು ಶಾಂಪೂ ವಾಶ್ ಮಾಡಿದಾಗ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ 100% ಆಗಿ ತಲೆ ಫುಲ್ಲು ಕಂಪ್ಲೀಟಾಗಿ ವೈಟ್ ಆಗಿದೆ ಅಂತಂದ್ರೂ ಕೂಡ ಕಪ್ಪಾಗಿಸುವಂಥ ಒಂದು ಅದ್ಭುತವಾಗಿರುವಂಥ ಪೌಡರ್ ಇದು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಮ್ಮೆನಾದರೂ ಅಪ್ಲೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಈ ರೀತಿ ಕಲಸಿರೋವಂಥ ಮಿಶ್ರಣವನ್ನು ನಾವು ಗಂಟೆಗಟ್ಟಲೆ ಇದನ್ನು ನೆನೆಸೋವಂಥ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷ, ಒಂದು 5-10 ನಿಮಿಷ ಇದನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಅಪ್ಲೈ ಮಾಡ್ಕೊಳ್ತೀವಿ ಅನ್ನೋವಂಥ ಒಂದು 5-10 ನಿಮಿಷಗಳ ಮೊದಲು ಇದನ್ನು ಈ ರೀತಿ ಕಲಿಸ್ಕೊಂಡು ತಕ್ಷಣದಲ್ಲೇ ಹಚ್ಕೊಳ್ಬೋದು. ಹಚ್ಚಿ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಬಿಟ್ಟರೆ ಕೂದಲು ನ್ಯಾಚುರಲ್ ಆಗಿ ತುಂಬ ಅಂದರೆ ತುಂಬಾ ಕಪ್ಪಾಗುತ್ತೆ. ನಿಮಗೆ ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಇದೆ ಅಂದರೆ ಖಂಡಿತವಾಗ್ಲೂ ಇದನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ, ನಿಮಗೇನೆ ಅನಿಸುತ್ತೆ ನಮ್ಮ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕೂಡ ಇಲ್ಲ ಅಂತೇಳಿ. ಅಷ್ಟು ಸೂಪರಾಗಿ ಇದು ವರ್ಕ್ ಆಗುತ್ತೆ. ಇದನ್ನು ಒಮ್ಮೆ ಹಚ್ಚಲಿಕ್ಕೆ ಶುರು ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಜೊತೆಗೆ ನಾವು ಕೆಮಿಕಲ್ ಡೈಗಳನ್ನು ಹಚ್ಕೊಂಡಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಅಲ್ಲಲ್ಲಿ ಗುಳ್ಳೆಗಳಾಗುತ್ತೆ, ಕಣ್ಣು ಉರಿ ಬರುತ್ತೆ, ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ಈ ಒಂದು ಇಂಡಿಗೋ ಪೌಡರನ್ನು ಹಚ್ಕೊಂಡಾಗ ಈ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋವಂಥದ್ದು ನಮಗೆ ಆಗೋದಿಲ್ಲ. ಖಂಡಿತವಾಗ್ಲೂ ಇದನ್ನು ಒಮ್ಮೆ ಕೂಡ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುವಂಥ ರಿಸಲ್ಟನ್ನು ನೀಡುತ್ತೆ. ಜೊತೆಗೆ ಹೇರ್ ಗ್ರೋತ್ಗೂ ಕೂಡ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಗ್ರೋತ್ ಕೂಡ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಕಲಸಿರೋವಂಥ ಮಿಶ್ರಣವನ್ನು ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಇದೆ ಆ ಭಾಗಕ್ಕಾದ್ರೂ ಹಚ್ಕೋಬೋದು, ಅಥವಾ ಈ ರೀತಿ ಕಂಪ್ಲೀಟಾಗಿ ತಲೆ ಫುಲ್ಲು ಹಚ್ಕೋತೀವಿ ಅಂದರೆ ಆ ರೀತಿನಾದರೂ ಮಾಡ್ಕೋಬೋದು. ಈ ರೀತಿ ಹಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಇಟ್ಕೊಂಡು ಆನಂತರ ನೀವು ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಮಾರನೇ ದಿನ ಅಥವಾ ತುಂಬ ಕಪ್ಪು ಬಣ್ಣ ಬೇಕು ಅಂದರೆ ಒಂದು 2-3 ದಿನ ತಲೆಯಲ್ಲಿ ಹಾಗೆ ಇಟ್ಕೊಂಡು, ಅಂದರೆ ಹೇರ್ ವಾಶ್ ಮಾಡಿ ಎಣ್ಣೆ ಏನು ಹಾಕಬೇಡಿ, ಹಾಗೆ ಬಿಟ್ಟು ಒಂದು 2-3 ದಿನದ ನಂತರ ನೀವು ಎಣ್ಣೆ ಹಚ್ಚಿಬಿಟ್ಟು ಆ ನಂತರ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಧಾನದಲ್ಲಿ ನೀವು ಇಂಡಿಗೋ ಪೌಡರನ್ನು ಹಚ್ಚುತ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಅಷ್ಟು ಒಂದು ಸೂಪರಾಗಿರುವಂಥ ರಿಸಲ್ಟನ್ನು ನೀಡುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಒಂದು ಒಳ್ಳೆ ಹೇರ್ ಡೈಯನ್ನು, ನ್ಯಾಚುರಲ್ ಹೇರ್ ಡೈಯನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೋ, ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.